Hello teachers, good morning. Morning everybody. Coming back ENK class ಬರೋಣ. ಇದರಲ್ಲಿ ಫಸ್ಟ್ ಮೈಲ್ಸ್ಟೋನ್ ಮೈ ಬಾಡಿನ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಇದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸಲ್ಲಿ TPR ಆ್ಯಕ್ಟಿವಿಟೀಸ್ ಅಂತ ಶಾರ್ಟಾಗಿ ಹೇಳೋದು. ಅದರಲ್ಲಿ ಫಸ್ಟ್ ಮೈಲ್ಸ್ಟೋನ್ಗೆ 5 ಕಮೆಂಟ್ಸನ್ನು ಕೊಟ್ಟಿದ್ದಾರೆ. ಒಂದು ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ವಾಕ್, ಸ್ಟಾಪ್, ಟರ್ನ್ ಔಟ್. ಇದನ್ನು ಮೊದಲನೇ ವಾರ ಏನೇನು ಮಾಡಬೇಕು ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅದು ಮಾಡೋ ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದೆ. ಓಕೆನಾ? ಓಕೆ, ಇಲ್ಲಿ ನೋಡಿ. ಈಗ ಫಸ್ಟು ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಮಗು ಏನೇನು ಕಲ್ತಿರ್ಬೇಕು ಬರೋಷ್ಟರೊಳಗೆ, ಇದು ಮಾಡೋಷ್ಟರೊಳಗೆ ಮಗು ಎಲ್ಲ ರೆಸ್ಪಾನ್ಸ್ ಕಮೆಂಟ್ಸ್ ಕೊಟ್ಟಾಗ ಆ್ಯಕ್ಷನ್ಸ್ ಮಾಡಿ ತೋರಿಸೋಷ್ಟು ಆಗಬೇಕು. ಕರೆಕ್ಟಾಗಿ ಮಾಡೋಂಗೆ ಆಗಿರಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು ಕಮೆಂಟ್ಸ್ನ, ಅದಕ್ಕೆ ಏನು ಆ್ಯಕ್ಷನ್ಸು ಅಂತ. ಸೊ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ವೀಕ್ 1 ಫಸ್ಟ್ ವೀಕಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇದರಲ್ಲಿ ನಿಂತ್ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಮೊದಲು 2 ಕಮೆಂಟ್ಸ್ ಮಾಡಿ ಆಮೇಲೆ 3 ಕಮೆಂಟ್ಸ್ ಮಾಡಬೇಕು. ಒಟ್ಟಿಗೆಲ್ಲ ಮಾಡಿದ್ರೆ ಮಕ್ಕಳಿಗಾಗಲ್ಲ, ಸ್ಟೆಪ್ಸು ಫಾಲೋ ಮಾಡಬೇಕಲ್ವ. ಸೊ ಫಸ್ಟ್ 2 ಕಮೆಂಟ್ಸ್ನ ನಾವು ಏನು ಮಾಡಬೇಕು, ಮಾಡಲ್ಲು, ಜೆಸ್ಚರು, ಸ್ಪೀಕು 3 ಮಾಡ್ತಾನೆ. ಮಾಡಲ್ ಅಂದರೆ ಆ್ಯಕ್ಷನ್ ಮಾಡೋದು, ಜೆಸ್ಚರ್ ಅಂದರೆ ಕೈಯಲ್ಲಿ ತೋರಿಸ್ಕೊಂಡು ಆ್ಯಕ್ಷನ್ ಮಾಡೋದು, ಸ್ಪೀಕಿಂಗ್ ಹೇಳೋದು. ಈ 3 ಮಾಡಿಕೊಂಡು ಮಕ್ಕಳನ್ನ ನಿಮ್ಮ ಜೊತೆಯಲ್ಲೇ ಮಾಡಿಸ್ಬೇಕು, ರಿಪೀಟ್ ಮಾಡಿಸ್ಬೇಕು, ಮಾಡಿ ತೋರಿಸ್ಬೇಕು. ಮಕ್ಕಳು ಮಾಡಬೇಕು ನಿಮ್ಮ ಜೊತೆ ನೋಡ್ಕೊಂಡು ಮಾಡಬೇಕು 3-4 ಟೈಮ್ಸ್. ಎರಡನೇ ಸ್ಟೆಪ್ಪಿಗೆ ನೀವು ಕಮ್ಯಾಂಡನ್ನು ಬರೀ ಸ್ಪೀಚ್ ಬಾಯಲ್ಲಿ ಹೇಳ್ಕೊಂಡು ಜೆಸ್ಚರ್ ಮಾಡಿ ತೋರಿಸಿ ಮಕ್ಕಳಿಂದ ಮಾಡಿಸಿಸ್ಬೇಕು. ಹೇಳಿ ಮಾಡಿಸಿಸ್ಬೇಕು 3-4 ಸರಿ. ನೀವು ಮಾಡಬೇಕು, ನಿಮ್ಮ ಜೊತೆ ಮಕ್ಕಳು ನೋಡಿ ಮಾಡಬೇಕು. ಸ್ಟೆಪ್ 3ಗೆ ಬರೀ ನೀವು ಕಮ್ಯಾಂಡ್ ಹೇಳಬೇಕು, ಜೆಸ್ಚರು ಇಲ್ಲ, ಮಾಡಲ್ ಇಲ್ಲ, ಕಮ್ಯಾಂಡ್ ಬಾಯಲ್ಲಿ ಹೇಳ್ಕೊಂಡು ಮಾಡಬೇಕು ಅಷ್ಟೆ. ಅದು ನೋಡಿ ಮಕ್ಕಳು ಮಾಡಿ ಅದು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಮಕ್ಕಳು ಮಾಡಬೇಕು, ನಿಮ್ಮ ಜೊತೆಯಲ್ಲಿ ಮಾಡಬೇಕು 3-4 ಸರಿ. ಇಷ್ಟೊತ್ತಿಗೆ ಮಕ್ಕಳಿಗೆ ಏನಾಗಿರುತ್ತೆ, ಜೆಸ್ಚರು, ಮಾಡಲು, ಆ್ಯಕ್ಷನ್ ಎಲ್ಲ ಮೊದಲನೇ ಸ್ಟೆಪ್ಪಲ್ಲೇ ಬಂದುಬಿಟ್ಟಿರುತ್ತೆ. ಮೊದಲನೇ ಸ್ಟೆಪ್ಪಲ್ಲೇ ನೀವು 3-4-5-6 ಸರಿ ಮಾಡ್ತೀರಲ್ಲ, 3 ಸ್ಟೆಪ್ಪೂ ಜೆಸ್ಚರು, ಮಾಡಲ್ಲು, ಸ್ಪೀಕ್ ಎಲ್ಲ ಬಂದಿರುತ್ತೆ. ಆಮೇಲೆ ಒಂದೊಂದೇ ಕಮ್ಮಿ ಮಾಡ್ಕೊಂಡು ಬರ್ತೀರಾ. 3ನೇ ಸ್ಟೆಪ್ಗೆ ಬಾರಿ ಹೇಳೋದು, ಅವಾಗ ಮಕ್ಕಳು ಎಲ್ಲರೂ ಮಾಡೋಷ್ಟು ಬಂದಿರಬೇಕು. ಬಂದಾದಮೇಲೆ ಈಗ ಸೆಕೆಂಡ್ ವೀಕಿಗೆ ಇದನ್ನೆಲ್ಲ ಸ್ಟೆಪ್ಸ್ ಇದೇ ರೀತಿ 2 ಸ್ಟೆಪ್ಗೆ 3 ಸ್ಟೆಪ್ಪು ಫಾಲೋ ಮಾಡಿದ್ರಿ 2 ಕಮ್ಯಾಂಡಿಗೆ. ಈಗ ನೆಕ್ಸ್ಟ್ 2 ಕಮ್ಯಾಂಡ್ ಯಾವುದು, ಸಿಟ್ ಡೌನ್, ಸ್ಟ್ಯಾಂಡ್ ಅಪ್ಗೆ. ಅದೇ ಥರ ಈಗ ವಾಕ್, ಸ್ಟಾಪ್, ಟರ್ನ್ ಔಟ್, ಈ 3 ಕಮ್ಯಾಂಡ್ಗೂ ಈ 3 ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಇಲ್ಲಿ ಹೇಳಿದ್ದೀನಲ್ಲ, ಮೊದಲು ಜೆಸ್ಚರ್, ಮಾಡಲ್, ಸ್ಪೀಕು ಮೊದಲನೇ ಸ್ಟೆಪ್ಪು. 2ನೇ ಸ್ಟೆಪ್ಪು ಬರೀ ಜೆಸ್ಚರ್, ಸ್ಪೀಕು. 3ನೇ ಸ್ಟೆಪ್ಪು ಬರೀ ಸ್ಪೀಚ್. ಇದನ್ನು ನೀವು ಮಾಡಬೇಕು ಜೊತೆಯಲ್ಲಿ. ನೀವು ನೋಡಿ ಮಕ್ಕಳು ಮಾಡಬೇಕು ಹೇಳ್ತಾ ಆಗ ಅವ್ರಿಗೆ ನೆಲ್ಬಿತ್ತಾರೋ 3ನೇ. ಆಮೇಲೆ 3ನೇ ವಾರಕ್ಕೆ ಅಲ್ಲಿಗೆ 2ನೇ ವಾರಕ್ಕೆ 3ನೇ ಕಮ್ಯಾಂಡು ಬಂದ್ಬಿಡ್ತು. 3ನೇ ವಾರಕ್ಕೆ ಎಲ್ಲ ಕಮ್ಯಾಂಡ್ಸ್ನು ಒಟ್ಟಿಗೆ ಆರ್ಡ್ರಲ್ಲಿ ಹೇಳಬೇಕು. ನೀವು ಆರ್ಡ್ರಲ್ಲಿ ಹೇಳಿ ತೋರಿಸ್ಬೇಕು, ಮಕ್ಕಳಿಗೆ ಮಾಡಿಸ್ಬೇಕು, ನೀವು ಹೇಳಬೇಕು. ಆಗ ಮಕ್ಕಳು ಮಾಡ್ತಾರೆ. ಅದು ಹೇಳ್ತೀನಿ ಈಗ ಟೈಮ್ ಟೇಬಲ್ ಹೇಳೋವಾಗ. 4ನೇ ವಾರಕ್ಕೆ ಜಂಬಲ್ಡ್ ಆರ್ಡ್ರಲ್ಲಿ ಹೇಳಬೇಕು. ಈಗ ನೋಡಿ, ಈಗ ಇಲ್ಲಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಮೊದಲನೇ ವಾರಕ್ಕೆ ಸ್ಟ್ಯಾಂಡ್ ಅಪ್, ಸಿಟ್ ಔಟ್ ಅಲ್ವಾ, ಅದು ನೋಡಿ 3 ಸ್ಟೆಪ್ಪು ಕೊಟ್ಟಿದ್ದಾರೆ. 3 ಸ್ಟೆಪ್ಪು ಫಾಲೋ ಮಾಡಬೇಕು ಹೇಳಿದ್ದೀನಲ್ವಾ. ಮಾಡಲ್, ಜೆಸ್ಚರ್, ಜೆಸ್ಚರ್ ಆ್ಯಂಡ್ ಸ್ಪೀಕ್ 3 ಮಾಡಿಸ್ತೀರ. ಆಮೇಲೆ 2ನೇ ವಾರಕ್ಕೆ ನೀವು ಮಾಡಬೇಕು, ಮಕ್ಕಳು ನಿಮ್ಮ ಜೊತೆನೇ ಮಾಡ್ತಾರೆ ಕಲ್ತ್ಕೊಂಡಿಲ್ಲ. 2ನೇ ವಾರಕ್ಕೆ ವಾಕ್, ಸ್ಟಾಪ್, ಟರ್ನ್ ಔಟ್, ಇನ್ನು 3 ಅದನ್ನು ಏನು ಮಾಡ್ತೀವಿ, ಅದನ್ನು ರಿವೈಸ್. ಫಸ್ಟ್ 2 ವಿತ್ ಓನ್ಲಿ ಸ್ಪೀಚ್. ಫಸ್ಟು ಈ 2 ಮಾಡಿದ್ದೀರ, ಅದನ್ನು ಕಂಟಿನ್ಯೂ ಮಾಡಬೇಕು, ಒಂದೇ ಸರಿ ಹೋಗ್ಬಾರ್ದು. ಸ್ಟ್ಯಾಂಡ್ ಅಪ್ ಆ್ಯಂಡ್ ಸಿಟ್ ಡೌನ್ನ ಬರೀ ಬಾಯಲ್ಲಿ ಹೇಳಿ ಸ್ಪೀಚಲ್ಲಿ ಮಾಡಿಸಿಸ್ಬಿಟ್ಟು ಆ್ಯಂಡ್ ಆಲ್ ಸ್ಟೆಪ್ಸ್ ಫಾರ್ ರಿಮೈನಿಂಗ್ 3 ಅದು ಮಾಡಿಸಿಸ್ಬಿಟ್ಟು ಆಮೇಲೆ ಈ ಸಿಟ್ ಡೌನ್, ಸ್ಟ್ಯಾಂಡ್ ಅಪ್ನ ಈ 2ನೇ ವಾರದಲ್ಲಿ ಸ್ಪೀಚ್ ಹೇಳ್ಕೊಂಡು ಮಾಡಿಸ್ಬಿಟ್ಟು ಆಮೇಲೆ ವಾಕ್, ಸ್ಟಾಪ್, ಅರೌಂಡನ್ನು ಅದೇ 3 ಸ್ಟೆಪ್ಪು. ಮಾಡಲು, ಸ್ಪೀಚು, ಜೆಸ್ಚರು 1ನೇ ಸ್ಟೆಪ್ಪು, 2ನೇದು ಜೆಸ್ಚರ್ ಆ್ಯಂಡ್ ಸ್ಪೀಚು, 3ನೇದು ಸ್ಪೀಚು. ಇದು ಈ 3ಕ್ಕೂ ಮಾಡಬೇಕು 2ನೇ ವಾರ. 3ನೇ ವಾರಕ್ಕೆ ಬಂದಾಗ ರಿವೈಸ್ ಆಲ್ 5 ಟುಗೆದರ್ ವಿತ್ ಜೆಸ್ಚರ್ಸ್. ನೋಡಿ 5 ಒಟ್ಟಿಗೆ ಜೆಸ್ಚರ್ಸ್ ಮಾಡ್ಕೊಂಡು ಹೇಳಬೇಕು. ಜೆಸ್ಚರ್ಸ್ ತೋರಿಸ್ಬೇಕು. ಜೆಸ್ಚರ್ಸಲ್ಲಿ ಮಾಡ್ಕೊಂಡು ಮಾಡಬೇಕು. ಆಮೇಲೆ ಜೆಸ್ಚರ್ ರಿವೈಸ್ ಆಲ್ ಸ್ಟೆಪ್ ವಿತ್ ಸ್ಪೀಚ್, ಬರೀ ಸ್ಪೀಚಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಎಲ್ಲ 5 ಜೆಸ್ಚರ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು, ಜೆಸ್ಚರ್ಸ್ ಮಾಡಿಕೊಂಡು. ಆಮೇಲೆ ರಿವೈಸ್ ಆಲ್ ಸ್ಟೆಪ್ಸ್ ಸ್ಪೀಚ್
ನೋಡಿ ಇದು ಎರಡು ಇಲ್ಲೆರಡು ಸಪ್ರೇಟಾಗಿ ಮೊದಲು 2 ಕಮಾಂಡ್ಸ್ ಆಮೇಲೆ 3 ಕಮಾಂಡ್ಸ್ನ 3 ಮಾಡಿದರೆ ಸ್ಟೆಪ್ 1 2 3 ಮಾಡಿದ್ರಲ್ಲ, ಅದೇ ಸ್ಟೆಪ್ 1 2 1 3ನ 5ಕ್ಕೂ ಒಟ್ಟಿಗೆ ಮಾಡಬೇಕು. ಹೇಳೋದೊಂದೇ ಅಲ್ಲ, ಮಾಡ್ಲು ಜೆಸ್ಚರ್ ಸ್ಪೀಚು ಆಮೇಲೆ ಸ್ಪೀಚು 5 ಒಟ್ಟಿಗೆ. ಅದು 3ನೇ ವಾರ ನಡೆಯುತ್ತೆ. ಅಷ್ಟೊತ್ತು ಮಕ್ಳಿಗೆ ಗೊತ್ತಿರುತ್ತೆ. 4ನೇ ವಾರಕ್ಕೆ ರಿವೈಸ್ ಇನ್ ಸೇಮ್ ಆರ್ಡರ್ನ ರಿವೈಸ್ ಮಾಡಬೇಕು. ಮೊದಲು ಸ್ವಲ್ಪ ರಿವೈಸ್ ಆಲ್ ದ 5 ಕಮಾಂಡ್ಸ್ ರಿವೈಸ್ ಮಾಡಿ ಆಮೇಲೆ ಜಂಬಲ್ಡ್ ಆರ್ಡ್ರಲ್ಲಿ ರಿವೈಸ್ ಮಾಡಬೇಕು. ಕೊನೆಯಲ್ಲಿ ಲಾಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಗೊತ್ತಾಯ್ತಾ? ಫಸ್ಟ್ ವೀಕು 2 ಕಮಾಂಡ್ಸ್ಗೆ 3 ಸ್ಟೆಪ್ಪು. ನೆಕ್ಸ್ಟು ಅದನ್ನೇ ಒಂದು ಸರಿ 2ನೇ ವೀಕಿಗೆ ಸ್ಪೀಚಲ್ಲಿ ಮಾಡಿಬಿಟ್ಟು ರಿವೈಸ್ ಮಾಡಿಬಿಟ್ಟು ಈ ಅನದರ್ 3 ಕಮಾಂಡ್ಸ್ನ 3 ಸ್ಟೆಪ್ಸಲ್ಲಿ ಮಾಡಬೇಕು. 3ನೇ ವಾರಕ್ಕೆ ಎಲ್ಲ ಕಮಾಂಡ್ಸ್ನು ಎಲ್ಲ ಸ್ಟೆಪ್ಸಲ್ಲೂ ಮಾಡಿಸ್ಬೇಕು. ಆಮೇಲೆ 4ನೇ ಆಮೇಲೆ ಜಂಬಲ್ಡ್ ಆರ್ಡ್ರಲ್ಲಿ ತಿರ್ಗಾ ಇಲ್ಲಿ ಒಂದು ಸರಿ ಹೇಳಿ ಮಾಡಿಸಿಸ್ಬಿಟ್ಟು ಎಲ್ಲನೂ ಸ್ಪೀಚಲ್ಲಿ ರಿವೈಸ್ ಮಾಡಿ ಸೇಮ್ ಆರ್ಡರ್ ರಿವೈಸ್ ಮಾಡಿಸಿ ಆಮೇಲೆ ಜಂಬಲ್ಡ್ ಆರ್ಡರ್ ಕೊನೆಯ ವಾರ ಜಂಬಲ್ಡ್ ಆರ್ಡ್ರಲ್ಲಿ ರಿವೈಸ್ ಮಾಡಿಸ್ಬೇಕು. ಇಷ್ಟು ನಾವು TPR ಆ್ಯಕ್ಟಿವಿಟೀಸಲ್ಲಿ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಸ್ಟೆಪ್ಸು. ಇದಿನ್ನೂ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ ನಿಮಗೆ. ನನಗೂ ಈಗ ನೋಡಿ ಹೇಳ್ತಾ ಇದ್ದೀನಿ, ಓದಿ ಹೇಳ್ತಾ ಇದ್ದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಸೊ ನಿಮಗೆ ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ. ಕ್ಲಾಸಲ್ಲಿ ಚೆನ್ನಾಗಿ ಮಾಡಿ, ಓಕೆನಾ? ಓಕೆ, ಥ್ಯಾಂಕ್ ಯು ಟೀಚರ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.